ಅಸ್ಸಲಾಮು ಅಲೈಕುಂ. ನಾವು ಇಲ್ಲಿ ಅಲಿ ಕನ್ನಡ ಕಲಿ ಅಕಾಡೆಮಿ ಮತ್ತು ಅಲಿ ಇಂಗ್ಲಿಷ್ ಹೌಸ್ ಅಕಾಡೆಮಿಯ ವೇದಿಕೆಯಲ್ಲಿದ್ದೇವೆ. ನಾವು ನಮ್ಮ ಈ ವೇದಿಕೆಯಲ್ಲಿ ಅಲ್ಹಮ್ದುಲಿಲ್ಲಾ ನಾವು ತುಂಬ ಸಂಪನ್ಮೂಲ ವ್ಯಕ್ತಿಗಳಿಂದ, ಮಹನೀಯರಿಂದ ಭಾಷಣ ಕೇಳುವಂತಹ ಒಂದು ಸದಾವಕಾಶ ಅಲ್ಹಮ್ದುಲಿಲ್ಲಾ ಅಲ್ಲಾಹನ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಒಂದು ಅದೃಷ್ಟ ಅಂದರೆ ಶಬೀರ್ ಸಾಹೇಬರು. ಸೊ ಶಬೀರ್ ಸಾಹೇಬರಿಂದ ನಾವು ಕೆಲವು ಕಿವಿ ಮಾತುಗಳನ್ನು ಕೇಳೋಣ ಇನ್ಶಾ ಅಲ್ಲಾ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನ್ನ ಸಹೋದರ ಸಹೋದರಿಯರೇ, ಎಂದಿನಂತೆ ನಿಮಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ತಮ್ಮ ಅಮೂಲ್ಯವಾದ ಸಮಯವನ್ನು ಮತ್ತೆ ಇಟ್ಟು ಈ ಕಲಿಕೆಯನ್ನು ಕಲಿಯೋದು, ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲು ಇಲ್ಲಿ ಬಂದಿದ್ದೀರಾ. ನಮಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ, ನಮಾಜ್ ಅಜಾನ್ಗಿಂತ ಮುಂಚೆ ನಾನು ತವಕ್ಕಲ್ ಬಗ್ಗೆ ಹೇಳ್ತಾ ಇದ್ದೆ. ಹ್ಯಾರಿಸ್ ಸರ್ ಏನು ಟಾಪಿಕ್ ಹೇಳಿದ್ರು ಅದನ್ನೇ ಕನ್ನಡದಲ್ಲಿ ಹೇಳೋದು ಸ್ವಲ್ಪ ಸಮಯ ತಗೊಳ್ತೀನಿ. ತವಕ್ಕಲ್ ಅನ್ನೋದು ಭರವಸೆ. ತವಕ್ಕಲ್ತು ಅಲ್ಲಾಹ ಪರ ಭರೋಸಾ ಕರ್ನ, ದೇವರ ಮೇಲೆ ನಂಬಿಕೆ ಇಡುವುದು. ನಂಬಿಕೆ ಯಾವ ರೀತಿ ಇರಬೇಕು, ಇದರ ಬಗ್ಗೆ ಸಾಕಷ್ಟು ಪುಸ್ತಕಗಳಿದೆ, ಸಾಕಷ್ಟು ಇದಿದೆ. ನಮಗೆ ಕುರಾನ್ ಅಧ್ಯಯನ ಸಾಕು. ಯಾಕಂದರೆ ಕುರಾನ್ ಏನಿದೆ ಅಂದರೆ ಎಲ್ಲ ಕಾಲಗಳಿಗೆ, ಎಲ್ಲ ಕಾಲಘಟಕಗಳಿಗೆ, ಈವನ್ ಖಯಾಮತ್ ತನಕ ಏನು ನಡೆಯುತ್ತೋ ಅದು ಎಲ್ಲ ಸೇರಿ ಅದೊಂದು ಪುಸ್ತಕ ಸಾಕು. ಯಾಕಂದರೆ ದೇವರು ಅಲ್ಲಾಹ್ ತಾಲಾ ಕುರಾನಲ್ಲಿ ಹೇಳ್ತಾನೆ, ಅಲ್ಯೌಮ ಲಕುಂ ದೀನಕುಂ ಅತ್ಮಮ್ತು ಅಲೈಕುಂ ಅಲೈಹಿ. ಈ ದಿನ ನಾನು ಈ ದೀನನ್ನು ಸಂಪೂರ್ಣ ಕೊನೆಗೊಳಿಸುತ್ತೇನೆ. ಅಂದರೆ ನಮಗೆ ಖಯಾಮತ್ ತನಕ ಏನೇನು ಬೇಕೋ ಅದನ್ನೆಲ್ಲ ದೇವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲೇ ಅಂತಿಮಗೊಳಿಸಿದ್ದಾನೆ. ಸೊ ನಮಗೆ ಇನ್ನು ಬೇರೆ ಯಾವುದೇ ಅಧ್ಯಯನ ಅವಶ್ಯಕತೆ ಇರಲ್ಲ. ಬಟ್ ಅಧ್ಯಯನ ಅನ್ನೋದು ಖಯಾಮತ್ ತನಕ, ಅಂದರೆ ನಾವು ಸಾಯೋ ತನಕ ನಾವು ಕಲಿತಾನೆ ಇರಬೇಕಾಗುತ್ತೆ. ಸಾಯೋ ತನಕ ಕಲಿಯಬೇಕಾದ್ರೂ ಕಡಿಮೆನೆ. ನಾನು ಈ ಹಿಂದೆ ಹೇಳಿದ್ದೆ, ಒಬ್ಬರು ಅರಬಿಕ್ ಚೆನ್ನಾಗಿ ಬರುತ್ತೆ ಅಂದರೆ ಒಬ್ಬರು ಕನ್ನಡ ಚೆನ್ನಾಗಿ ಬರುತ್ತೆ, ಒಬ್ಬರು ಬಿಲ್ಡರ್ಸ್ ಆಗಿರ್ತಾರೆ, ಒಬ್ಬರು ಟೀಚರ್ಸ್ ಆಗಿರ್ತಾರೆ, ಒಬ್ಬರು ವ್ಯಾಪಾರಸ್ಥರಾಗಿರ್ತಾರೆ, ಒಬ್ಬರು ಡಾಕ್ಟರ್ ಆಗ್ತಾರೆ. ಎಲ್ಲರೂ ಇವಾಗ ಒಬ್ಬ ನಂಬಿಕೆಯಿಂದಲೇ ಹೇಳ್ತಿದ್ದಾರೆ. ಎಲ್ಲರೂ ಯಾರು ಕೇಳಿದ್ರು ಏನಾಗ್ತೀರಪ್ಪ ಡಾಕ್ಟರ್, ಏನಾಗ್ತೀರಪ್ಪ ಇಂಜಿನಿಯರ್. ಅದು ಒಂದು ನಂಬಿಕೆ. ಅದು ಯಾರ ನಂಬಿಕೆ? ಆ ನಂಬಿಕೆನ ನೀವು ನಿಜ ಮಾಡಬೇಕಂದ್ರೆ ಆ ದೇವರ ಮೇಲೆ ನಂಬಿಕೆ ಇಡಬೇಕು. ಫಸ್ಟ್ ಆಫ್ ಆಲ್ ದೇವರ ಮೇಲೆ ನಂಬಿಕೆ ಇಡಬೇಕು. ಯಾಕಂದರೆ ಅಲ್ ಖದ್ರಿ ಖೈರಿಹಿ ವ ಶರ್ರಿಹಿ ಮಿನಲ್ಲಾಹಿ ತಾಲಾ. ನಮ್ಮ ಹಣೆ ಬರಹ ದೇವರು ಈ ಹಿಂದೆನೇ ಬರೆದಿರ್ತಾನೆ. ನಾವು ಏನಾಗಬೇಕು, ನಾವು ಎಷ್ಟು ವರ್ಷ ಬದುಕಬೇಕು, ಎಷ್ಟು ವರ್ಷ ಸಾಯಬೇಕು, ಏನು ಸಾಧನೆ ಮಾಡಬೇಕು ಅಂತ ದೇವರು ಬರೆದಿರ್ತಾನೆ. ಆ ಬರವಣಿಗೆಯನ್ನು ಚೇಂಜ್ ಮಾಡಬೇಕು ಅಂದರೆ ದುಬಾಯಿಂದ ಮಾತ್ರ ಸಾಧ್ಯ. ಸೊ ಅದಕ್ಕೆ ನಂಬಿಕೆ ಇಡಬೇಕು. ನಂಬಿಕೆ ಬಗ್ಗೆ ಒಂದು ಸಣ್ಣ ಕಥೆ ಹೇಳ್ತೀನಿ. ಹ್ಯಾರಿಸ್ ಸರ್ ಅಂತವರು ನಂಬಿಕೆ ಬಗ್ಗೆ ಒಂದು ಸ್ಪೀಚ್ ಮಾಡ್ತಾರೆ. ಆ ಸ್ಪೀಚ್ ನನ್ನಂತ ಒಬ್ಬ ದಡ್ಡ ಕೇಳಿಬಿಡ್ತಾನೆ, ನಂಬಿಕೆ ಇದ್ರೆ ಸಾಕು, ಜೀವನ ನಡೆದೋಗ್ಬಿಡುತ್ತೆ, ದೇವರ ಮೇಲೆ ನಂಬಿಕೆ ಇಡೋ, ದೇವರೇ ಅನ್ನ ಕೊಡೋನು, ದೇವರೇ ಆಯಸ್ ಕೊಡೋನು, ದೇವರೇ ಸಂಪತ್ತು ಕೊಡೋನು ಅಂತ ಹೇಳ್ತಿರ್ತಾರೆ. ಹ್ಯಾರಿಸ್ ಸರ್ ಅಂತವರು ನನ್ನಂತವ್ನು ಕೇಳ್ಬಿಟ್ಟು ವೆರಿ ಗುಡ್ ಅಂತ ಹೇಳ್ಬಿಟ್ಟು ನಮಾಜಿ ಮುಗಿಸ್ಕೊಂಡು ಆಚೆ ಹೋಗ್ತಾ ಇರ್ತೀನಿ. ಆಚೆ ಹೋಗ್ತಾ ಒಂದು ಮರದ ಕೆಳಗೆ ನೋಡ್ತೀನಿ, 2 ಗುಬ್ಬಚ್ಚಿಗಳು ಇರುತ್ತೆ. ಮರದ ಕೆಳಗಡೆ 2 ಗುಬ್ಬಚ್ಚಿ ಇರುತ್ತೆ. ಒಂದು ಗುಬ್ಬಚ್ಚಿಗೆ 2 ಕಾಲು ಇರಲ್ಲ, ಅದು ಹಾರಕ್ಕಾಗಲ್ಲ, ಕಾಲಿರಲ್ಲ. ಒಂದು ಉಕ್ಕೆ ಇರಲ್ಲ, ಒಂದು ಕಾಲಿರಲ್ಲ, ಹಾರಕ್ಕಾಗಲ್ಲ, ಕೆಳಗಡೆ ಬಿದ್ದಿರುತ್ತೆ. ಅದನ್ನ ಇನ್ನೊಂದು ಗುಬ್ಬಚ್ಚಿ ಬಂದು 2 ಧಾನ್ಯಗಳನ್ನು ಹಾಕಿ ಫೀಡ್ ಮಾಡ್ತಾ ಇರುತ್ತೆ, ತಿನ್ನಿಸ್ತಾ ಇರುತ್ತೆ. ಇವನು ಹ್ಯಾರಿಸ್ ಸರ್ ಹೇಳಿದ್ದು ತವಕ್ಕಲ್ ಬಗ್ಗೆ ಪ್ರವಚನ ಕೇಳಿರ್ತಾನೆ. ಇಂಥ ಕೈ ಕಾಲಿಲ್ದಿರೋ ಗುಬ್ಬಚ್ಚಿನೇ ದೇವರು ಅನ್ನ ಧಾನ್ಯ ಕೊಡ್ತಾವೆ, ನನ್ ಕೊಡಲ್ವೇ, ನಾನು ದುಡಿಯಕ್ಕೆ ಹೋಗಲ್ಲ, ವಾಪಸ್ ಹೋಗ್ಬಿಟ್ಟು ಆರಾಧನೆ ಮಾಡ್ಕೊಂಡು ಇದ್ಬಿಡ್ತೀನಿ, ಅದು ವಾಪಸ್ ಹೋಗ್ಬಿಡ್ತಾನೆ, ದುಡಿಯಕ್ಕೆ ಹೋಗಲ್ಲ, ನನ್ನ ಮನೆಯ ಮಕ್ಕಳೆಲ್ಲ ನೋಡ್ಕೊಳ್ಳಿ, ಆಮೇಲೆ ದೇವರಿದ್ದಾನೆ, ದೇವರ ಮೇಲೆ ತವಕ್ಕಲ್ ಬಂದ್ಬಿಟ್ಟಿದೆ ನನಗೆ, ನಂದವರು ದೇವರ ಮೇಲೆ ಬಹಳ ಭರವಸೆ ಇದೆ, ನಾನು ವಾಪಸ್ ಹೋಗ್ಬಿಡ್ತೀನಿ ಅಂತ ಹೇಳಿ ವಾಪಸ್ ಹೋಗಿ ಮಸೀದಿಯಲ್ಲಿ ಕೂತ್ಕೊಳ್ಬಿಡ್ತಾನೆ. ಮಸೀದಿಯಲ್ಲಿ ಕೂತ್ಕೊಬಿಟ್ಟು ತವಕ್ಕಲ್ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳ್ಬಿಡ್ತಾನೆ. ಒಂದು 5-6 ದಿವಸ ಹೋದ್ರು ದುಡಿಯೋಕೆ ಹೋಗಲ್ಲ, ಏನೂ ಹೋಗಲ್ಲ. ಇನ್ನು ಇಂಥವ್ರು ಯಾರು ಕೇಳ್ತಾರೆ ಬಂದು ಬುದ್ಧಿವಂತರು, ಯಾಕಪ್ಪ ಇಲ್ಲೇ ಕೂತಿದ್ದೆ 5-6 ದಿವಸದಿಂದ, ಏನು ದುಡಿಯೋಕೆ ಹೋಗ್ತಾ ಇಲ್ವಲ್ಲ, ಯಾಕೆ ಸಮಾಚಾರ ಅಂದರೆ, ಸರ್ ನಮ್ಗೆ ಹೋದ ಶುಕ್ರವಾರ ಹೇಳಿದ್ರು ಕೇಳಿಲ್ವ ನೀವು, ತವಕ್ಕಲ್ ಇರಬೇಕಂತೆ, ತವಕ್ಕಲ್ ಇದ್ದರೆ ದೇವ್ರು ಹೆಂಗೋ ಜೀವನ ನಡೆಸ್ಬಿಡ್ತಾನೆ, ನನ್ನ ತವಕ್ಕಲ್ ಇದೆ ಸಾಕು, ದೇವರ ಮೇಲೆ ಫುಲ್ ತವಕ್ಕಲ್ ಇದೆ, ನಾನು ಎಲ್ಲೂ ಹೋಗಲ್ಲ, ದೇವರು ನನಗೆ ನನ್ನ ಸಂಪೂರ್ಣ ಜವಾಬ್ದಾರಿ ದೇವರ ಮೇಲೆ ಬಿಟ್ಬಿಡ್ತೀನಿ, ಎಲ್ಲ ಅವಶ್ಯಕತೆಯನ್ನು ಅವರೇ ಪೂರೈಸ್ತಾನೆ. ಆವಾಗ ಬುದ್ಧಿವಂತರು ಹೇಳ್ತಾರೆ, ನೀನು ಆ ಗುಬ್ಬಚ್ಚಿಗಳನ್ನು ನೋಡದೆ, ಒಂದು ಗುಬ್ಬಚ್ಚಿ ಕೈಕಾಲಿರಲಿಲ್ಲ, ಕೆಳಗಡೆ ಬಿದ್ದಿತ್ತು, ಓಕೆ ಅದನ್ನು ನೋಡಿದೆ ನೀನು, ಯಾಕೆ ಇನ್ನೊಂದು ಗುಬ್ಬಚ್ಚಿ ನೋಡಿಲ್ಲ? ಆ ಗುಬ್ಬಚ್ಚಿ ಚೆನ್ನಾಗಿತ್ತು, ಹಾರಕ್ಕೆ ಶಕ್ತಿ ಇತ್ತು, ದೇವರ ಶಕ್ತಿ ಕೊಟ್ಟಿದ್ದ, ಅದು ಹಾರ್ಕೊಂಡು ಹೋಗಿ ತನ್ನ ಆಹಾರವನ್ನು ಶೇಖರಿಸಿ ಈ ಗುಬ್ಬಚ್ಚಿಗೂ ಆಹಾರವನ್ನು ಕೊಡ್ತಾ ಇತ್ತು. ಚೆನ್ನಾಗಿರೋ ಗುಬ್ಬಚ್ಚಿ ಕೈಕಾಲು ಇಳಿದಿರೋ ಗುಬ್ಬಚ್ಚಿಗೆ ಆಹಾರ ತಂದ್ಬಿಡ್ತು,
ನೀನು ಈ ಗುಬ್ಬಚ್ಚಿ ನೋಡಬೇಡ, ಆ ಗುಬ್ಬಚ್ಚಿ ನೋಡು, ಕೈಕಾಲ ಅಲ್ಲಾಡಿಸು, ಆವಾಗ ದೇವರು ನಿಮಗೆ ಸಪೋರ್ಟ್ ಮಾಡ್ತಾನೆ. ತವಕ್ಕಲ್ ಅಂದ್ರೆ ಬರೀ ಕೈಕಾಲು ಕಟ್ಕೊಂಡು ಕೂತ್ಕೋಬೇಡ, ಒಂದು ದುಡಿಮೆ ಮಾಡು ಅಂತ ಹೇಳ್ತಾರೆ. ಇದು ಸುಮ್ಮನೆ ಕಥೆ ಹೇಳಿದೆ ಅಷ್ಟೇ. ಒಂದು ಬಾಂಧ ಕಮರ್ ಕ್ಯೂ ಡರ್ತಾ ಹೈ ಫಿರ್ ದೇವ್ ಖುದಾ ಕ್ಯಾ ಕರ್ತಾ ಹೈ. ಸುಮ್ಮನೆ ಕೂತ್ಕೊಂಡು ನಾವು ಮಾತಾಡಿದ್ರೆ ಏನೂ ಆಗಲ್ಲ. ಅಲ್ಲಾರೆ ಅಂದ್ರೆ ಹಾತ್ ಹಲಾರೆ ಅಂತ. ಸುಮ್ಮನೆ ತವಕ್ಕಲ್ ಅಂದ್ರೆ ಪಟ್ಟಣ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ನಮ್ಮ ಏನಿದೆ ನಾವು ಮಾಡ್ತಾ ಇರಬೇಕು. ನಾವೇನು ಇಟ್ಕೊಂಡಿರ್ತೀವಿ, ನಾವೇನು ಗುರಿ ಇಟ್ಕೊಂಡಿರ್ತೀವಿ ಅದ್ರ ಬಗ್ಗೆ ಸಾಕ್ತಾ ಇರಬೇಕು. ತವಕ್ಕಲ್ ಫಸ್ಟ್ ತವಕ್ಕಲ್ ಇರಬೇಕು. ಅಲ್ಲ ಆಮೇಲೆ ನಾನು ಇದು ಏನು ಪ್ರಯತ್ನ ಮಾಡ್ತಾ ಇದ್ದೀನೋ, ನಾನು ಏನು ಕಲಿಯಕ್ಕೆ ಬಂದಿದ್ದೀನೋ ಅದು ಕಲಿಯೋಕ್ಕೆ ನಾನು ಇನ್ಶಾಲ್ಲ ಒಳ್ಳೆ ಸ್ಟೇಜ್ ಫಿಯರ್ ಹೋಗಿ ಒಳ್ಳೆ ಸ್ಪೀಕರ್ ಆಗ್ತೀನಿ, ಒಳ್ಳೆ ಇವಾಗ ಇಲ್ಲಿ ಹೇಳ್ತಾ ಇದ್ದಿಲ್ಲ ಒಂದು ಡಾಕ್ಟರ್ ಆಗ್ಬೇಕಂತ. ಸೊ ಆ ಡಾಕ್ಟರ್ ಆಗ್ತೀನಿ, ದೇವರ ಮೇಲೆ ನಂಬಿಕೆ ಇದೆ ಅಂತ ಪ್ರಯತ್ನ ಪಡಬೇಕು. ನಾನು ಇಂಜಿನಿಯರ್ ಆಗ್ತೀನಿ ಅಂತ ಹೇಳಿದ್ದೀನಿ, ಇಂಜಿನಿಯರ್ ಆಗಬೇಕು ಅಂತ ಪ್ರಯತ್ನ ಪಡಬೇಕು. ಪ್ರಯತ್ನ ತವಕ್ಕಲ್ ಜೊತೆ ಪಡಬೇಕು. ತವಕ್ಕಲ್ ಅಂದರೆ ನಾವು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ, ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ನೆನೆಸ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಈ ಕಾಲದಲ್ಲಿ ಆಸ್ಪತ್ರೆ ಹೋಗ್ಬೇಡಿ ಅಂದ್ರೂ ನಮ್ಮ ಜೊತೆ ಯಾರನ್ನ ಬೇಕು, ನಮ್ಮ ಅಣ್ಣ ಬೇಕು, ನಮ್ಮ ತಮ್ಮ ಬೇಕು, ಬಸ್ ಹತ್ತಬೇಕು ಅಂದ್ರೂ ಯಾರೋ ನಾವು ಬೇಕು ಅಂತಾರೆ. ಬಟ್ ಒಂದು ಕಾಲ ಇವಾಗಲೂ ಸೌದಿ ಅರಬ್ ಎಲ್ಲರೂ ಹೇಳ್ತೀರಾ, ಎಲ್ಲಿ ನಿಮಗೆ ಫೇವ್ರೇಟ್ ಪ್ಲೇಸ್ ಯಾವುದು ಅಂದರೆ ಮಕ್ಕಾ ಮದೀನಾ. ಏನು ಮಕ್ಕಾ ಮದೀನಾ? ಮೊದಲಿಂದ ಮಕ್ಕಾ ಮದೀನಾ. ಮಕ್ಕಾ ಮದೀನಾ ಯಾವಾಗ ಬಂತು, ಯಾವಾಗ ಸೃಷ್ಟಿಯಾಯಿತು? ಮೊದಲು ಅದು ಫುಲ್ ಡೆಸರ್ಟ್, ಮರಳು ಭೂಮಿ, ಜನ ವಾಸಿಸ್ತಿರ್ಲಿಲ್ಲ ಅಲ್ಲಿ. ಅಂಥ ಸಮಯದಲ್ಲಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಆ ದೇವರ ಮೇಲೆ ಎಷ್ಟು ನಂಬಿಕೆ ಇತ್ತು ಅಂದರೆ, ಅವರ ಸಣ್ಣ ಮಗು ಇಸ್ಮಾಯಿಲ್ ಅಲೈಹಿಸ್ಸಲಾಂ, ಸಣ್ಣ ಮಗು, ಬಹುಶಃ 1 ವರ್ಷದ ಒಳಗಡೆ ಸಣ್ಣ ಮಗು, ಮಾತಾಡಕ್ಕೆ ಬರ್ತಿರ್ಲಿಲ್ಲ, ನಡೆಯಕ್ಕೆ ಬರ್ತಿರ್ಲಿಲ್ಲ. ಅಂತ ಮಗುನ ಅಲ್ಲಾಹ ಹೇಳಿದ್ದಾನೆ, ಅಲ್ಲಾಹನ ಹುಕುಮ್ ಪಾಲನೆ ಮಾಡಬೇಕು, ಆದೇಶ ಪಾಲನೆ ಮಾಡಬೇಕು, ಅಲ್ಲಾಹನ ಆದೇಶ ಪಾಲನೆ ಮಾಡಬೇಕು ಅಂತ. ಆಮೇಲೆ ಆ ಅಲ್ಲಾಹನ ಆದೇಶ ಪಾಲನೆ ಮಾಡಿದ್ರೆ ನನ್ನ ಕುಟುಂಬ ಸುರಕ್ಷಿತವಾಗಿರುತ್ತೆ ಅಂತ ನಂಬಿಕೆ, ಅಲ್ಲಾಹನ ಮೇಲೆ ನಂಬಿಕೆ ಇಟ್ಟು ಆ ಡೆಸರ್ಟ್ ಅಲ್ಲಿ, ಆ ಮರಳು ಭೂಮಿಯಲ್ಲಿ ಏನು ಜನ ವಾಸಿಸದೇ ಇದ್ದ ಒಂದು ಮರಳು ಭೂಮಿಯಲ್ಲಿ ತಾಯಿ ಮಗುನ ತಂದು ಬಿಟ್ಟು ಹೋಗ್ತಾರೆ. ಇಸ್ಮಾಯಿಲ್ ಅಲೈಹಿಸ್ಸಲಾಂ, ಇಬ್ರಾಹಿಂ ಅಲೈಹಿಸ್ಸಲಾಂ ತನ್ನ ಮಗು ಇಸ್ಮಾಯಿಲ್ ಮತ್ತು ಹಾಜರಾ ಅಲೈಹಿಸ್ಸಲಾಂನ ಆ ಮರಳು ಭೂಮಿಯಲ್ಲಿ, ಏಕಾಂತ ಭೂಮಿ, ಈ ಕಿಲೋಮೀಟರ್ ಎಷ್ಟು ದೂರ ನೋಡಿದ್ರು ಒಂದು ಪಕ್ಷಿ, ಒಂದು ಮರಳು ಭೂಮಿ, ಪಕ್ಷಿನೂ ಇಲ್ಲ, ಮನುಷ್ಯನೂ ಇಲ್ಲ, ಜನನೂ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ತಿನ್ನಕ್ಕೆ ಆಹಾರ ಇಲ್ಲ. ಕೆಲವು ಖಜೂರಗಳನ್ನು, ಸ್ವಲ್ಪ ಒಂದು ಬಾಟಲ್ ನೀರನ್ನು ಬಿಟ್ಟು, ನನ್ನ ಅಲ್ಲಾಹನ ಆದೇಶ ಆಗಿದೆ, ನಾನು ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ, ನಿನ್ನ ಅಲ್ಲಾಹನ ಸುಪರ್ದಿ ಮಾಡೋಗ್ತೀನಿ ಅಂತ ಹೊರಟೋಗ್ಬಿಡ್ತಾರೆ. ಸೊ ಅದು ನಂಬಿಕೆ, ಅದು ನಂಬಿಕೆ. ಯಕೀನ್ ಅಂದ್ರೆ ಹೆಂಗಿರ್ಬೇಕು, ತವಕ್ಕಲ್ ಅಂದ್ರೆ ಅದು ಬಾಯಿ ಮಾತಲ್ಲಿ ಹೇಳೋದಲ್ಲ. ಬಾಯಿ ಎಲ್ಲರೂ ಇವತ್ತು ನಾವು ಫ್ಯಾಷನ್ ಮಾಡ್ಕೊಂಡಿದ್ದೀವಿ. ಸರಿ ಸರ್ ಹೇಳಿದ್ರು, ನಾನು ನನ್ನ ಮನದಾರ ಹೇಳ್ತಾ ಇದ್ದೀನಿ, ಎಲ್ಲ ಯಾರಿಗೂ ಟೀಸ್ ಮಾಡ್ತಾ ಇಲ್ಲ. ಇನ್ಶಾಲ್ಲ, ಇನ್ನಲ್ಲ ಹಮಾಸಾಗಿ ಇನ್ಶಾಲ್ಲ ತವಕ್ಕಲ್ ಅಲ್ಲ, ಇದು ಹೇಳಬೇಕು. ಅದು ಹೇಳೋಕ್ಕಿಂತ ಮುಂಚೆ ನಾನು ನಿನ್ನೆ ಹೇಳ್ದಂಗೆ, ನಿಮ್ಮ ತಹುಡುನ ಮಾಡೋ ತಫರು ಸಾಲ ತಗೊಂಡಿರ್ತೀವಿ, ಅವ್ನು ಕೊಡಬಾರ್ದು ಅಂತ, ಇನ್ಶಾಲ್ಲ ಕೊಟ್ಬಿಡ್ತೀನಿ, ಕೊಡಬಾರ್ದು ಅಂತಾನೆ ತಗೊಂಡಿರ್ತಾನೆ, ಅವ್ನು ಕೊಡಬಾರ್ದು, ಮೋಸ ಮಾಡೋಣ ಅಂತಾನೆ ತಗೊಂಡಿರ್ತಾನೆ, ಸರ್ ಇನ್ಶಾಲ್ಲ ಕೊಟ್ಬಿಡ್ತೀನಿ ಅಂತಾನೆ. ಸೊ ಅವಾಗ ದೇವರು ನಮಗೆ ಸಾಥ್ ನೀಡಲ್ಲ. ಯಾಕೆ? ಫಸ್ಟ್ ನಿಯತ್, ಇನ್ನಮ ಲಾಮಲು ಬಿನಿಯ, ನಿಯತ್ ಚೆನ್ನಾಗಿರ್ಬೇಕು, ತವಕ್ಕಲ್ ಇರಬೇಕು. ಫಸ್ಟ್ ತವಕ್ಕಲಿಂದಾನೇ ನಡೀತಾ ಇರೋದು ದುನಿಯಾ ಅಂತ. ಆ ತವಕ್ಕಲಲ್ಲಿ ಬಂದ ಅವತ್ತು ಆ ಇಬ್ರಾಹಿಂ ಅಲೈಹಿಸ್ಸಲಾಂನಲ್ಲಿ ಇದ್ದ ತವಕ್ಕಲ್ ಇವತ್ತು ಪ್ರಪಂಚಕ್ಕೆ ಮಾದರಿ ಆಯಿತು. ಆ ತವಕ್ಕಲಿಂದಾನೇ ಹಜರತ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನಾನು ಯಾವ ದಾರಿ, ನೀವು ನನ್ನ ದಾರಿಯಲ್ಲಿ ನಡೀರಿ, ನಾನು ಯಾವ ದಾರಿಯಲ್ಲಿ ನಡೀತಾ ಇದ್ದೀನಿ, ಅದು ಇಬ್ರಾಹಿಂ ಅಲೈಹಿಸ್ಸಲಾಂ ದಾರಿಯಲ್ಲಿ ನಡೀತಾ ಇದ್ದೀನಿ. ನಾವೆಲ್ಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದಾರಿಯಲ್ಲಿ ನಡೀಬೇಕು. ಬಟ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ದಾರಿಯಲ್ಲಿ ನಡೀತಿದ್ರು, ಅದು ಇಬ್ರಾಹಿಂ ಅಲೈಹಿಸ್ಸಲಾಂ ದಾರಿಯಲ್ಲಿ ನಡೀತಿದ್ರು. ಸೊ ಅವರು ಅಷ್ಟು ನನ್ನ ಅಲ್ಲಾಹ ಇಬ್ರಾಹಿಂ ಅಲೈಹಿಸ್ಸಲಾಂ ಬಗ್ಗೆ ಕುರಾನಲ್ಲಿ ಹೇಳ್ತಾನೆ, ನನ್ನ ಇಬ್ರಾಹಿಂ ಎಂತವನು ಅಂದ್ರೆ ಅಷ್ಟು ಪ್ರೀತಿಯಿಂದ ಎಲ್ಲ ನಾನು ಏನೇನು ಅವನಿಗೆ ಟೆಸ್ಟ್ ಮಾಡಿದ್ನೋ, ಏನು ಅವನಿಗೆ ನಾನು ಎಲ್ಲ ಯಾವ್ಯಾವ ಪರೀಕ್ಷೆ ಕೊಟ್ಟೋ ಆ ಎಲ್ಲ ಪರೀಕ್ಷೆಯಲ್ಲಿ ಉತ್ತೀರ್ಣ ಆದ. ಅಲ್ಲಾಹನು ಅವ್ರಿಗೆ ಪರೀಕ್ಷೆ ಮೇಲೆ ಪರೀಕ್ಷೆ ಕೊಟ್ಟ. ಆ ಎಲ್ಲ ಪರೀಕ್ಷೆಗಳಲ್ಲಿ ಉತ್ತೀರ್ಣ ಆದ ನನ್ನ ಇಬ್ರಾಹಿಂ ಅಲ್ಲ ಕುರಾನಲ್ಲಿ ಹೇಳ್ತಾನೆ. ಸೊ ಅವರ ಮಾದರಿ ಇವತ್ತು ನಾವೇನು ಹಜ್ ಮಾಡ್ತೀವೋ, ನಾವೇನು ಕುರ್ಬಾನಿ ಕೊಡ್ತೀವೋ, ಅದೆಲ್ಲ ಬೇಡ ತವಕ್ಕಲ್. ಇದ್ರ ಹಿನ್ನೆಲೆ ಏನೇನು ತವಕ್ಕಲ್, ಅವರು ಅಲ್ಲಾಹನ ಮೇಲೆ ಇಟ್ಟಿದ್ದ ಸಂಪೂರ್ಣ ತವಕ್ಕಲ್, ಭರವಸೆ. ಆ ಭರವಸೆಯಿಂದನೇ ಇವತ್ತು ಈ ಪ್ರಪಂಚ ನಿಂತಿದೆ. ಹೇಳಲ್ಲ, ಭರವಸೆಯೇ ಜೀವನ. ನಾವು ಇವಾಗ ಆಫೀಸಲ್ಲಿ ಈಗ ಪಾಠ ಮುಗಿಸ್ಕೊಂಡು ಹೋಗ್ತೀವಿ ಆಚೆ, ಏನು ಭರವಸೆ? ನಾವು ಇವಾಗ ಮನಿಕೊಳ್ತೀವಿ, ಅವಾಗ ಹಿಂದೆ ದುವಾ ಹೇಳಿದ್ರು, ಅಲ್ಲ ಇಸ್ಮಿಗ ದುವಾಯ, ಯಾವ ಭರವಸೆ ಮೇಲೆ? ನಾವು ಬೆಳಿಗ್ಗೆ ಎದ್ದೊಳ್ತೀವಿ, ದೇವರು ನಮಗೆ ಎಬ್ಬಿಸ್ತಾನೆ, ಈ ಭರವಸೆ. ನಾವು ಈಗ ಗಾಡಿಗೆ ಹೋಗ್ತಾ ಇದ್ದೀವಿ, ಯಾವ ಭರವಸೆ ಇರ್ತೀವಿ? ದುವಾ ಹೇಳ್ತೀವಿ, ಸವಾರಿಯ ದುವಾ, ಎಲ್ಲ ದುವಾ ಹೇಳಲ್ಲ. ನಮಗೆ ಕುರಾನ್ ಒಂದು ಹದೀಸ್ ಸಾಕು, ಯಾವ ಬೇರೆ ಏನು ಬೇಡ, ಕುರಾನ್ ಒಂದು ಹದೀಸ್ ಇದ್ರೆ ಸಾಕು. ಸವಾರಿ ಮೇಲೆ ದುವಾ ಇದೆ, ಹೇಳ್ಕೊಡುತ್ತೀವಿ. ಯಾಕೆ? ದೇವರೇ, ಈ ಸವಾರಿ ನಮ್ಮ ಕೈಯಲ್ಲಿ ಇದ್ದಂಗೆ ನೀನು ಮಾಡಿದ್ಯಾ, ಇದು ನಮ್ಮ ಹ್ಯಾಂಡವರಲ್ಲಿದೆ, ನಾವು ಹೆಂಗೆ ಚಲಿಸ್ತೀವಿ ಅಷ್ಟು ಕೊಟ್ಟರೆ ಹೋಗುತ್ತೆ, ಬೇರೆ ಕೊಡದೆ ನಿಂತುತ್ತೆ, ನಾವು ಸಂಪೂರ್ಣವಾಗಿ ಕ್ಷೇಮವಾಗಿ ಮನೆಗೆ ಹೋಗಿ ಕಳ್ಸಪ್ಪ. ಸೊ ಅದು ನಂಬಿಕೆ, ದೇವರ ಮೇಲೆ ನಂಬಿಕೆ. ನಂಬಿಕೆಯಲ್ಲಿ
ಬರೀ ಹೇಳೋದಲ್ಲ, ನಂಬಿಕೆ ಇಟ್ಟು ಬಲಿದಾನ ಕೊಡಿ. ನಂಬಿಕೆ ಇಡಬೇಕಾದ್ರೆ ಬಲಿದಾನ ಕೊಡಬೇಕು. ಇವಾಗ ಹ್ಯಾರಿಸ್ ಸರ್ ಹೇಳಿದ್ರು ನಾವು ಕಲ್ತೋರಲ್ಲ. ಇವಾಗ ನಾವು ದೇವರ ಮೇಲೆ ಈ ಹಿಂದೆ ಯಾರೋ ಒಂದು ಕೋಡೆ ಹೇಳಿದ್ರು, ಅಲ್ಲ ಕುರಾನ್ ಆಯತ್ ಹೇಳಿದ್ರು, ಹುವಾ ಶಿಫಾ ಯಹದಿ ಹುವಾ ಶಿಫಾ. ಈ ಕುರಾನ್ ಬಿಲಿವರ್ಸ್ಗೆ ಶಿಫಾನು ಮತ್ತೆ ದಾರಿ ತೋರಿಸುವುದು, ದಾರಿ ದೀಪ ಮತ್ತು ಶಿಫಾ ಇದೆ ಅಂತ. ಶಿಫಾ ಅಂತ ಹೇಳಿದ್ರೆ ನಾವು ಬರೀ ಅಲಂಕಾಸುರ ಪಡ್ಕೊಂಡು ಶಿಫಾ ಅಂತ ದಪ್ಪ ಮಾಡ್ಕೊಂಡ್ರೆ ಹಾಕುತ್ತಾ? ನಂಬಿಕೆ ಇರಬೇಕು. ನಂಬಿಕೆ ಇರೋರು ಏನ್ ಮಾಡ್ತಾರೆ? ಡಾಕ್ಟರ್ ಹತ್ರ ಹೋಗ್ತಾರೆ, ಹಕೀಮ್ ಹತ್ರ ಹೋಗ್ತಾರೆ. ನಂಬಿಕೆ ಇರೋರು ಎಷ್ಟೋ ಜನ ತನ್ನ ದೊಡ್ಡ ದೊಡ್ಡ ರೋಗಗಳನ್ನು ಬರೀ ಕುರಾನ್ನ ಆಯಾತಗಳನ್ನು ಪಠನ ಮಾಡಿ ರೋಗದಿಂದ ಪಾರಾಗ್ತಾರೆ. ನಾವು ನೋಡಿದ್ದೀವಿ. ಇಲ್ಲಿ ಹಿರಿಯರಿದ್ದಾರೆ, ನಿಮ್ಮ ಮಕ್ಕಳಿಗೆ ಅರ್ಥ ಆಗಲ್ಲ, ಹಿರಿಯರಿದ್ದಾರೆ, ಅವ್ರಿಗೆ ಗೊತ್ತಾಗುತ್ತೆ. ಬರೀ ಕುರಾನಿನ ಆಯಾತಗಳಿಂದ ಎಷ್ಟೋ ಜನ ತಮ್ಮ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ಗುಣಮುಖರಾಗಿದ್ದಾರೆ, ಕಾಯಿಲೆಗಳಿಂದ. ಅದು ನಂಬಿಕೆ. ಫಸ್ಟ್ ನಂಬಿಕೆ, ಆಮೇಲೆ ಇದು. ಅದಕ್ಕೆ ಹೇಳೋದು ನಂಬಿಕೆಯೇ ಜೀವನ, ನಂಬಿಕೆಯ ಜೀವನ ಅಂತ. ಸೊ ಅಲ್ಲಾಹನ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ಯಾವುದೇ ನಿಮ್ಮಲ್ಲಿ ತೊಂದರೆ ಬಂದರೆ, ನಿಮ್ಮಲ್ಲಿ ಏನ ಪ್ರಾಬ್ಲಮ್ ಬಂದರೆ, ಇನ್ನೆಲ್ಲ ಸಾವಿರ ದೇವರು ಹೇಳಿರ್ತಾನೆ, ನಾನು ಸಫರ್ ಮಾಡೋರ ಜೊತೆ ಇದ್ದೀನಿ ಅಂತ. ಸೊ ದೇವರು ಯಾವಾಗಲೂ ನಿಮ್ಮ ಜೊತೆ ಇದ್ದಾನೆ ಅಂತ ಹೇಳಿ, ಯಾವಾಗಲೂ ನಿಮ್ಮ ಜೊತೆ ಇದ್ದಾನೆ. ಮತ್ತೆ ನಿಮ್ಮ ಶಹರ ಅಂದ್ರೆ ಈ ನರ ಇದೆಯಲ್ಲ, ನೀವು ನನಗೆ ಕೂಗಿ ನಾನು ಇಲ್ಲಿದ್ದೀನಿ ಅಂತ ದೇವರು. ಎಲ್ಲಿ? ಇಲ್ಲಿ ಈ ಶಹರ ಅಂತಿಲ್ಲ ಗೊತ್ತಾ? ಇಲ್ಲಿ. ಸೊ ನಂಬಿಕೆಯಿಂದ ನೀವು ದೇವರನ್ನ ಕೂಗಿ, ಅಲ್ಲಾಹನ ಕೂಗಿ, ಅಲ್ಲಾಹ ನಿಮ್ಗೆ ಸಪೋರ್ಟ್ ದೇವರ 100% ಮಾಡ್ತಾನೆ. ನಂಬಿಕೆ ಅಂತ ಹೇಳ್ತಾ ಇನ್ನ ಮಾತನ್ನು ಹೇಳೋದು ಅವಕಾಶ ಕೊಟ್ಟ ಅಲಿ ಸರ್ ಮತ್ತು ಅಲಿ ಅಕಾಡೆಮಿ, ಅಲಿ ಹ್ಯಾರಿಸ್ ಸರ್ ಮತ್ತು ಅಲಿ ಕರ್ನಾಟಕ ಅಕಾಡೆಮಿಗೆ ಧನ್ಯವಾದಿಸುತ್ತಾ, ನನ್ನ ಇದು ಅರ್ಥವಾಗದ ಮಾತುಗಳನ್ನು ತಾಳ್ಮೆಯಿಂದ ನೀವು ಕೇಳಿದ್ದಕ್ಕೂ ನಿಮಗೂ ವಂದಿಸುತ್ತಾ ನನ್ನ ಅವಕಾಶ ಕೊಡಲಿಕ್ಕೆ ವಂದಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಮಾಷಾಅಲ್ಲಾ, ಅತ್ಯುತ್ತಮವಾಗಿ ಅರ್ಥಗರ್ಭಿತವಾಗಿ ಮಾತನಾಡಿದ ಶಬೀರ್ ಸಾಹೇಬರಿಗೆ ಧನ್ಯವಾದಗಳು. ಕೊನೆಯಲ್ಲೂ ತುಂಬ ಚೆನ್ನಾಗಿ ಮಾರ್ಮಿಕವಾಗಿ ನನ್ನ ಅರ್ಥವಾಗದ ಮಾತುಗಳನ್ನು ಕೇಳಿದ್ದಕ್ಕಾಗಿ. ಇದರ ಹಿಂದಿನ ಅರ್ಥ ಅಂದರೆ ನೀವು ಇನ್ನೂ ಇದನ್ನು ಚೆನ್ನಾಗಿ ಇದರ ಬಗ್ಗೆ ಯೋಚನೆ ಮಾಡಬೇಕು. ನೀವು ಯೋಚನೆ ಮಾಡಿದಾಗ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಯೂಟ್ಯೂಬಲ್ಲೂ ಕೂಡ ಇನ್ನೊಂದ್ಸಲ ಇವರ ಮಾತನ್ನು ಕೇಳಿ ಅದರ ಬಗ್ಗೆ ಚಿಂತಿಸಿದರೆ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅಲ್ಲಾಹನು ಇವರ ಎಲ್ಲ ಸೇವೆಗಳನ್ನು ಸ್ವೀಕರಿಸಲಿ, ಇವರಿಗೆ ಅತ್ಯುತ್ತಮವಾದ ಆಯುರಾರೋಗ್ಯ ಮತ್ತು ಆಯುಷ್ಯವನ್ನು, ಅತ್ಯುತ್ತಮವಾದ ಆರೋಗ್ಯವನ್ನು ನಮಗೆ ಇನ್ನೂ ಹೇಳಿಕೊಡಲು ಅವರಿಗೆ ತೌಫೀಕ್ ನೀಡಲಿ. ಜಜಾಕಲ್ಲಾಹು ಖೈರನ್. ಇನ್ನೂ ಅತ್ಯುತ್ತಮವಾದ ಭಾಷಣಗಳೊಂದಿಗೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಜಜಾಕಲ್ಲಾಹು ಖೈರನ್. ಅಸ್ಸಲಾಮು ಅಲೈಕುಂ.